ಚಾಮರಾಜ ಕ್ಷೇತ್ರದ MLA, ನರಸಿಂಹರಾಜ ಕ್ಷೇತ್ರದ MLA ಮತ್ತು ಮಾಜಿ MLA ಸೋಮಶೇಖರ್ ಮತ್ತು ಯತೀಂದ್ರ ಅವರೆಲ್ಲರೂ ಕೂಡ ಇವತ್ತು ಮೈಸೂರು ನಗರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲಿಗೆ KEBಯಿಂದ ನಡೀತಕ್ಕಂಥ ಕೇಬಲ್ ಕೋರ್ಟ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿದೋ. ಸುಮಾರು 871 ಕಿಲೋಮೀಟರ್ ಕೇಬಲ್ಗಳನ್ನು ಹಾಕ್ತಾ ಇದ್ದಾರೆ. 11 KV ಮಾತ್ರ ಇಲ್ಲಿವರೆಗೆ 277 ಕಿಲೋಮೀಟರ್ ಆಗಿದೆ. ಉಳಿದು ನೆಕ್ಸ್ಟು ಅವರ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಟಾರ್ಗೆಟ್ ಒಳಗಡೆ ಮುಗೀತದೆ. ಅದಾದಮೇಲೆ ಉಳಿದಂಥ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇದು ಹಾಕೋದ್ರಿಂದ ಮೈಸೂರು ನಗರದ ಸೌಂದರ್ಯ ಜಾಸ್ತಿ ಆಗುತ್ತೆ. ಕೇಬಲ್ ಹಾಕೋದ್ರಿಂದ, ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಮೈಸೂರು ನಗರದ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ನಡೀತಾ ಇದೆ ಅದನ್ನು ಪ್ರೋಗ್ರೆಸ್ಸನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದಾದಮೇಲೆ ಮಾರ್ನೀಸ್ ಕಾಲೇಜು ಹಾಸ್ಟೆಲ್ ಅಲ್ಲಿ ಸುಮಾರು 280 ವಿದ್ಯಾರ್ಥಿನಿಯರಿದ್ದರು. ಅದು ಸ್ಥಳ ಸರಿಯಾಗಿರಲಿಲ್ಲ. ಭಾಳ ಹಳೇ ಬಿಲ್ಡಿಂಗ್ ಆಗಿದ್ದು. ಬಹುಶಃ ಯಾವಾಗಿದ್ದು ಜಿಲ್ಲಾ ನಾನು ಒಂದು ಸಾರಿ ಇನ್ಸ್ಪೆಕ್ಟ್ ಮಾಡಿದ್ದೆ. ನಾನು ಮತ್ತು ಸುಧಾಕರ್ ನಮ್ಮ MLA ಚಾಮರಾಜ ಮಾಡಿವಪ್ಪ ನಾವೆಲ್ಲೂ ಇನ್ಸ್ಪೆಕ್ಷನ್ ಮಾಡಿದ್ದೆ. ಇನ್ಸ್ಪೆಕ್ಷನ್ ಮಾಡಿ ಹೊಸ ಹಾಸ್ಟೆಲನ್ನು ಮಾಡಬೇಕು ಅಂತ ಈಗ ಹೊಸ ಹಾಸ್ಟೆಲ್ಲು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 1400 ವಿದ್ಯಾರ್ಥಿಗಳಿವೆ. ಸೈನ್ಸು, ಆರ್ಟ್ಸು, BComನವ್ರಿಗೆ ಅಲ್ಲಿ ಮಾಡಿದ್ದೀವಿ. ಅಲ್ಲಿ 900 ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಕಾಲೇಜನ್ನು ಮಾಡ್ತಾರೆ. ಆಮೇಲೆ ಹಾಸ್ಟೆಲ್ನಿಂದ ಮಾಡ್ತಾರೆ. ಬಹುಶಃ ನಿಗದಿತ ಅವಧಿನಲ್ಲಿ ಮುಗೀತದೆ ಅಂತೇಳಿ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಕನ್ಸರ್ನ್ ಕಾಂಟ್ರಾಕ್ಟ್ರು ಮತ್ತು ಇಂಜಿನಿಯರ್ಗಳು ಕೂಡ ಹೇಳಿದ್ದಾರೆ. ಸೊ ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತು. ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತು ನಿಗದಿತ ಅವಧಿನಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಸೊ ಅದು ಒಪ್ಕೊಂಡಿದ್ದಾರೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ವೈಟ್ ಟಾಪಿಂಗ್ ಸುಮಾರು 50 ಕಿಲೋಮೀಟರ್ 50 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡ್ತೀವಿ. ಅದು ಡಬಲ್ ರೋಡ್ ಇದೆ, ಇದೆಯಲ್ಲ, 4 ಲೇನ್ ಇದೆಯಲ್ಲ, ಆ 4 ಲೇನ್ ಇರ್ತಕ್ಕಂಥ ರಸ್ತೆಗಳನ್ನು ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇ ಹಂತದಲ್ಲಿ ಉಳಿದ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಒಂದು, ಎರಡನೇದು ಟ್ರಾಫಿಕ್ ಇದು ಗುಂಡಿಗಳು ಬೀಳೋದು ರೋಡಿನ ಬಾಳಿಕೆ ಇದೆಯಲ್ಲ, ಇದು ಕನಿಷ್ಠ ಒಂದು 30 ವರ್ಷ ಬರ್ತದೆ. ಗುಂಡಿಗಳಿಲ್ಲದೇ 30 ವರ್ಷ. ಈಗ ನಾವು ರಾಮಸ್ವಾಮಿ ಸರ್ಕಲಿಂದ
ಇಲ್ಲಿವರೆಗೆ ಮಾಡಿದ್ದೀವಲ್ಲ ಬೆಲ್ಮೆಟ್ ತನಕ ಅದು 10 ವರ್ಷ ಆಗಿದೆ ಈಗ. ಇಲ್ಲಿವರೆಗೂ ಗುಂಡಿ ಬಿದ್ದಿಲ್ಲ. ಇದರಲ್ಲೂ ಕೂಡ 30 ವರ್ಷ, ಕನಿಷ್ಠ 30 ವರ್ಷ ಬಾಳಿಕೆ ಬರ್ತದೆ ಅಂತ. ಹಿಂದೇನೂ ನಾವೇ ಮಾಡಿದ್ದು, ಈಗಲೂ ನಾವೇ ಮಾಡಿದ್ದೀವಿ. BJPಯವರು 2 ಟರ್ಮ್ ಅಧಿಕಾರದಲ್ಲಿದ್ದರೂ ಕೂಡ ಒಂದೇ ಒಂದು ಕೆಲಸ ಮಾಡಿದೆ, ಏನೂ ಮಾಡಿಲ್ಲ. BJPಯವರು ಬರೀ ಮಾತಾಡೋದಷ್ಟೇ, ವಿರೋಧ ಮಾಡೋದಷ್ಟೇ, ಟೀಕೆ ಮಾಡೋದಷ್ಟೇ, ಸುಳ್ಳು ಪ್ರಚಾರ ಮಾಡೋದಷ್ಟೇ, ಸುಳ್ಳು ಹೇಳೋದು ಬಿಟ್ಟರೆ BJPಯವರು ಏನೂ ಮಾಡಿಲ್ಲ. ನಾವೇ ಮೈಸೂರು ನಗರದಲ್ಲಿ ಇವತ್ತು ಆಗಿದ್ದಾವಲ್ಲ, ಏನೇನಾಗಿದ್ದಾವಪ್ಪ ಸರ್? ವೈಟ್ ಟಾಪಿಂಗು, ಈಗ ಹಾಸ್ಪಿಟ್ಲು, ಕಾಲೇಜಸ್ಗಳು, ರೋಡ್ಗಳು ಎಲ್ಲ ನಾವೇ ಮಾಡಿರೋದು. ಒಳಚರಂಡಿಯ ವ್ಯವಸ್ಥೆಯು ಕೂಡ ಈಗ ಸರ್ಕಾರ ಅನುದಾನ ಕೊಟ್ಟು ಶುದ್ಧೀಕರಣ ಘಟಕಕ್ಕೆ ಈಗ ಮೈಸೂರಿನಲ್ಲಿ ಒಳಚರಂಡಿ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. 100 ಕೋಟಿ ಕೊಟ್ಟಿದ್ದೀವಿ, 89 ಕೋಟಿ. ಸರ್, ಒಳ್ಳೆ ಕಡೆ ಎಲ್ಲ ರಸ್ತೆಗಳು ಆಗಿದಾವೆ, ಬಿಲ್ಡಿಂಗ್ ಆಗಿದಾವೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಲಾಸ್ಟ್ ಟೈಮ್ ಬಿಲ್ಡಿಂಗ್ ಒಂದು ದೇವರಾಜ್ ಮಾರ್ಕೆಟ್ ನಿಮ್ಮ ಕಾಲದಲ್ಲಿ ನಾವು ಮಾಡಬೇಕು ಅಂತಲೇ 2 ಸಾರಿನೂ ಪ್ರಯತ್ನ ಮಾಡಿ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರಯತ್ನ, 2015ರಲ್ಲಿ ಈ ಸಾರಿನೂ ಪ್ರಯತ್ನ ಪಟ್ಟೆ. ಅವರು ದೇವರಾಜ ಮಾರ್ಕೆಟು ಮತ್ತು ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅದನ್ನು ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದರೆ ಕೋರ್ಟ್ನವರು ಕೋರ್ಟ್ ಮೆಟ್ಲೇ ಬಿಟ್ಟಿದ್ದಾರೆ. ಸೊ ಮತ್ತು ಹೆರಿಟೇಜ್ ಬಿಲ್ಡಿಂಗ್ಗಳು, ನಾನು ಕೂಡ ಹೆರಿಟೇಜನ್ನು ವಿನ್ಯಾಸ ಅದೇ ಇಟ್ಕೋಬೇಕು, ವಿನ್ಯಾಸ ಹಾಗೇ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಮಾಡಿ ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ, ಮಾದೇವಪುರ ಇದ್ದಾಗಲೇ ಈ ಕೆಲಸ ಆಗಬೇಕಿಲ್ಲ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಮಾರ್ಕೆಟ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇದೆ. ಸರ್, ಅದು ಆಗಬೇಕು ಅನ್ನೋದು ತಾವು ಮುತುವರ್ಜಿ ವಹಿಸಿ ಅಂತ. ಮುತುವರ್ಜಿ ವಹಿಸ್ತಾ ಇದ್ದೀನಿ. ನಮ್ಮ MLAಗಳು ಕೂಡ ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಮಾಡೇ ಮಾಡ್ತೀವಿ. ಕೇರಳದಲ್ಲಿ ಎಲ್ಲ ಲೀಡರ್ಗಳನ್ನ ಭೇಟಿ ಮಾಡಿ, MLAಗಳನ್ನ ಭೇಟಿ ಮಾಡಿ, ಕಾರ್ಯಕರ್ತರನ್ನ ಭೇಟಿ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ನವರು. ಏನು ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಯಾರ್ಯಾರ ರೇಸ್ನಲ್ಲಿ ವೇಣುಗೋಪಾಲ್ ಇದ್ದರು, ರಮೇಶ್ ಚೆನ್ನಿತಾಲ ಇದ್ದರು, ಸತೀಶನ್ ಇದ್ದರು. 3 ಜನ ಮೇಯ್ನಾಗಿ ರೇಸ್ನಲ್ಲಿದ್ದದ್ದು. ಆ 3 ಜನದಲ್ಲಿ ಸತೀಶನ್ನ ಮಾಡಿದ್ದಾರೆ. ಸೊ ಹೈಕಮಾಂಡ್ ತೀರ್ಮಾನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಫೈರ್ ಬ್ರಿಗೇಡ್ ಒಂದು ರೆಡಿ ಮಾಡಿಸ್ಕೊಡಿ. ಫೈರ್ ಬ್ರಿಗೇಡ್ ಬಿಲ್ಡಿಂಗ್ ಒಂದು ಫೈರ್ ಬ್ರಿಗೇಡ್ದು ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ. ಅದು ಹೆರಿಟೇಜ್ ಬಿಲ್ಡಿಂಗ್ ಅಂತ. ಈಗ ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿರ್ತಾರೆ. ಮಿಡ್ಲ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸರ್. ತಮ್ಮನ ಮಿಡ್ಲ್ ಮ್ಯಾನ್ ಅಂದಿದ್ದಾರೆ ಸರ್. ಸರ್ ಇಲ್ಲಿ ನೋಡ್ತೀರಾ ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.